ನರೇಗಾ ಕೂಲಿ ಕಾರ್ಮಿಕರನ್ನ ಒಬ್ಬೊಬ್ರು ಹೈವೇ ಯೋಜನೆಗಳ ಕೆಲಸಗಳಿಗೆ ಬಳಕೆ ಮಾಡ್ಕೊಳ್ತಾರೆ ಅನ್ನುವಂತ ಒಂದು ಆರೋಪ. ಇದಕ್ಕೆ ಹೇಳ್ತೀರಾ? ಹಲವಾರು ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಇದೆ. ಅಲ್ಲ ಈಗ ಸರ್ ಈಗ ಯಾವುದೋ ಆ ರೀತಿ ಅದಕ್ಕೋಸ್ಕರಲೇ ಇದೇನೇನು ಕೆಲವು ಲೂಪೋಲ್ಸ್ ಇತ್ತು ಸರಿಪಡಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಯೋಜನೆ ತಂದಿರೋದು. ರಾಜ್ಯಗಳ ಜೊತೆ ಚರ್ಚೆ ಮಾಡಿಲ್ಲ ಕೇಂದ್ರ ಅನ್ನೋ ಆರೋಪನೂ ಇದೆ ಸರ್. ರಾಜ್ಯಗಳ ಜೊತೆ ಚರ್ಚೆ ಮಾಡಿಲ್ಲ ಅಂತ ಆರೋಪ ಇದೆ. ಕಾಂಗ್ರೆಸ್ ಮಾಡ್ತಾ ಇರೋದು ಮುಖ್ಯಮಂತ್ರಿಗಳು ಸರ್ಕಾರ ಮಾಡ್ತಾ ಇರುವಂತ ಈ ವಿಚಾರಕ್ಕೆ ಆರೋಪ ಮಾಡ್ತಾ ಇರುವಂತದ್ದು ಸ್ಥಳೀಯ ರಾಜ್ಯಗಳಿಗೆ ಸ್ಥಳೀಯವಾಗಿ ಎಲ್ಲಿ ಕೆಲಸ ಮಾಡಬೇಕು ಅಂತ ಗುರುತಿಸಲಾಗಿತ್ತು. ಈಗ ಅದನ್ನ ಕೇಂದ್ರ ಸರ್ಕಾರವೇ ನಿರ್ಧಾರ ಮಾಡಿಸಿ ಯಾವ್ಯಾವ ಜಾಗದಲ್ಲಿ ಮಾಡಬೇಕು ಅಂತ ಒಂದೇ ನಿಮಿಷ ಜೊತೆಗೆ ಈಗ ಕಾಂಟ್ರಾಕ್ಟರ್ಗಳಿಗೆ ಪೂರಕವಾಗಿ ಅಂದ್ರೆ ಎಲ್ಲಿ ಹೊಲದಲ್ಲಿ ಕೆಲಸ ಮಾಡಬೇಕಾಗಿತ್ತು ಈಗ ಕಾಂಟ್ರಾಕ್ಟರ್ ಜೊತೆ ಕೂಡ ಅವಕಾಶ ಕೊಟ್ಟಿರೋದ್ರಿಂದ ಕಾಂಟ್ರಾಕ್ಟರ್ಗಳನ್ನು ಕೂಡ ಒಳಗಡೆ ಎಳ್ತರಲಾಗ್ತಿದೆ ಅಂತ ಕೇಂದ್ರ ಸರ್ಕಾರ ಸ್ಥಳೀಯ ಸಂಸ್ಥೆಗಳು ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಿತ್ಕೊಂಡಿದೆ ಮತ ಮಾತು ಹೇಳ್ತಿದ್ದಾರೆ. ಹಿಂದೆ ಮನ್ರೇಗಾ ಸ್ಕೀಮ್ ನಲ್ಲೇ ಇದೇ ಸಿದ್ದರಾಮಯ್ಯನವರು ಈಗ ದಾಖಲೆ ನಿರ್ಮಾಣ ಮಾಡಿದಾರಲ್ವಾ, ನನ್ನ ಅಭಿಪ್ರಾಯದಲ್ಲಿ ಅವ್ರು ಇರೋದು ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳೋದು, ಮಂತ್ರಿಗಳು ಅಂತ ಅವರು ಹೇಳೋದು, ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಹೇಳೋರಲ್ವಾ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.